ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಗ್ರಾಮಾಂತರ ಶಾಸಕ ಬಸವನಗೌಡ ದದ್ದಲ್ ಭರ್ಜರಿ ಪ್ರಚಾರ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಗಿಲ್ಲಿಸುಗೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನೆಲ್ಲಾಳ, ದಿನ್ನಿ, ಮರ್ಚಟಾಳ, ಗಾರಲದಿನ್ನಿ ಗ್ರಾಮಗಳಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸವನಗೌಡ ದದ್ದಲ್ ಅವರು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾದ ಜಿ ಕುಮಾರ್ ನಾಯಕ್ ಅವರ ಪರವಾಗಿ ಮತಯಾಚನೆ ಮಾಡಿದರು. ಕಾಂಗ್ರೆಸ್ ಪಕ್ಷ ಈಗಾಗಲೇ 5 ಗ್ಯಾರಂಟಿಗಳನ್ನು ನೀಡಿ ಎಲ್ಲ ಜನಪ್ರಿಯ ಅನುಕೂಲ ಮಾಡಿಕೊಟ್ಟಿದೆ ಮತ್ತು ನನ್ನ ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗಾಗಲೇ ನಾನು ಸಾಕಷ್ಟು ಅನುದಾನ ತಂದಿರುತ್ತೇನೆ. ನಾನು ಈಗಾಗಲೇ ಚರ್ಚ್, ಮಸೀದಿ, ದೇವಸ್ಥಾನ, ಅಂಬೇಡ್ಕರ್ ಭವನ, ವಾಲ್ಮೀಕಿ ಭವನ, ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ, ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳು ಮತ್ತು ಸಿಸಿ ರಸ್ತೆಗಳು, ಅಂಗನವಾಡಿ ಕೇಂದ್ರಗಳು, ಶಾಲಾ ಕಟ್ಟಡಗಳು, ಶಾಲಾ ಕಾಲೇಜುಗಳು ಈಗಾಗಲೇ ನನ್ನ ಗ್ರಾಮೀಣ ಕ್ಷೇತ್ರದಲ್ಲಿ ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ನಾನು ಮಾಡಿದ ಕೆಲಸಗಳು ಗುರುತಿಸಿ ನನ್ನನ್ನು ಮತ್ತೆ 2ನೇ ಸಾರಿ ಚುನಾವಣೆಯಲ್ಲಿ ಗೆಲ್ಲಿಸಿ ನನ್ನನ್ನು ವಿಧಾನಸೌಧದಲ್ಲಿ ಧ್ವನಿ ಎತ್ತಲು ತಾವು ಸಹಾಯ ಮಾಡ್ತೀರಿ. ನಾನು ತಮಗಾಗಿ ದುಡಿಯುತ್ತೇನೆ ಎಂದು ಶಾಸಕ ಬಸವನಗೌಡ ದದ್ದಲ್ ಸಭೆಯಲ್ಲಿ ಮಾತನಾಡಿದರು. ಹಾಗಾಗಿ ತಾವುಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿ ಜಿ ಕುಮಾರ್ ನಾಯಕರನ್ನ ಗೆಲ್ಲಿಸಿದರೆ ಮತ್ತೆ ನನಗೆ ಸಾಕಷ್ಟು ಅನುದಾನ ತಂದು ರಾಯಚೂರು ಗ್ರಾಮಾಂತರ ಅಭಿವೃದ್ಧಿ ಮಾಡಲು ನಾನು ಸಿದ್ಧನಿದ್ದೇನೆ ಎಂದು ಮತ ಪ್ರಚಾರ ಭೇಟಿ ಸಭೆಯಲ್ಲಿ ಮಾತನಾಡಿ ಮಾಧ್ಯಮದ ಮುಂದೆ ಪ್ರತಿಕ್ರಿಯಿಸಿದರು. ಶಾಸಕರು ಹಿಂದೆ 5 ವರ್ಷ ನೋಡಿದ್ದೀವಿ, ಮತ್ತೆ ಅಧಿಕಾರ ಬಂದ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 1 ವರ್ಷ ನೋಡಿ ಅವ್ರು ಏನೇನು ನಮ್ಮಲ್ಲಿ ಹೇಳಿದ್ರು ಅವೆಲ್ಲ ಪೂರೈಸಿದ್ದಾರೆ. ಅವರು ತಮ್ಮ ಭಾಷಣದಲ್ಲೂ ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ಭಾಗದವ್ರಿಗೆ ಏನ್ ಹೇಳ್ಬೇಕಾದ್ರೆ ನಮ್ಮ ಮರ್ಚಟಾಳ ಪಂಚಾಯತಿನ ಮೇಲೆ ಅವ್ರಿಗೆ ಹೆಚ್ಚಿನಾದಂದು ಒಂದು ಕಾಜಿ ಅದ. ಮರ್ಚಟಾಳ ಆಗಿರ್ಬೋದು, ದಿನ್ನಿ ಆಗಿರ್ಬೋದು, ಯಾರದಿನ್ನಿ, ಈ ಒಂದು ಕೆಲವೊಂದು ಗ್ರಾಮಗಳು ಅವರು ನಮ್ಮವೇ ಗ್ರಾಮಗಳು ಅಂತಂದು ಬಿಂಬಿಸ್ತಾ ಏನೇ ಅನುದಾನ, ಏನೇ ಅಭಿವೃದ್ಧಿ ಕಾರ್ಯಕ್ರಮ ಆದ್ಯತೆ ಮೇಲೆ ಕೊಡ್ತಾರೆ. ಅವ್ರಿಗೆ 181 ಹಳ್ಳಿ ಇದ್ರು ಈ ಒಂದು ದೊಡ್ಡ ದೊಡ್ಡ ಹಳ್ಳಿ ಮತ್ತು ಈ ಹಳ್ಳಿಗಳು ಹಿಂದುಳಿದಿದ್ದಾವ ಅಂತಂದು ಇದಕ್ಕೆ ಹೆಚ್ಚಿನ ಅನುದಾನ ಇಟ್ಟು ತಮ್ಮ ಕೈಲಾದಂತ ರಾಯಚೂರಿನ ಲೋಕಸಭಾ ಪ್ರಚಾರದ ಅಂಗವಾಗಿ ಇವತ್ತು ದಿನ್ನಿ ಗ್ರಾಮದಲ್ಲಿ ಏನು ನಾವು ಪ್ರಚಾರ ಮಾಡೋದ ಜೊತೆಗೆ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಿ ಕುಮಾರ್ ನಾಯಕರ್ ಅವರು ಈಗಾಗಲೇ ಅಧಿಕೃತವಾಗಿ ಅಭ್ಯರ್ಥಿಯಾಗಿದ್ದಾರೆ. 18ನೇ ತಾರೀಕಿಗೆ ನಾಳೆಗೆ ನಾಮಿನೇಷನ್ ಅನ್ನ ಫೈಲ್ ಮಾಡ್ತಾ ಇದ್ದಾರೆ. ಆ ನಾಮಿನೇಷನ್ದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ರಿ. ಮತ್ತು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ನಾನು ಶಾಸಕನಾಗಿ ನನ್ನ ಏನು ಹಲವಾರು ಗ್ರಾಮಗಳು ಬೆಳಗ್ಗೆಯಿಂದ ರಾತ್ರಿ ತನಕ ಇವತ್ತು ಪ್ರತಿ ಗ್ರಾಮಗಳನ್ನು ಬಿಡದ ರೀತಿಯಲ್ಲಿ ಇವತ್ತು ಹೋಗಿ ನನ್ನ 5 ಗ್ಯಾರಂಟಿಗಳ ಯೋಜನೆಗಳನ್ನು ಜಾರಿಗೊಳಿಸಿದ್ವಿ. ಅದನ್ನು ಹೇಳೋದು ಮುಖಾಂತರ ಇವತ್ತು ಜಿ ಕುಮಾರ್ ನಾಯಕರು ಕೂಡ ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಉತ್ತಮವಾದಂಥ ಒಬ್ಬ ಅಭ್ಯರ್ಥಿನ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾಡಿದ್ದೀವಿ. ಖಂಡಿತವಾಗಿ ನಾನು ಗ್ರಾಮೀಣ ಕ್ಷೇತ್ರದಲ್ಲಿ ತಿರುಗಾಡುವಂಥ ಸಂದರ್ಭದಲ್ಲಿ ನನ್ನ ಜನರ ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಇವತ್ತು 100ಕ್ಕೂ 100 ಅವ್ರು ಗೆಲ್ತಾರೆ ಅಂತೇಳಿ ನನಗೆ ಭರವಸೆ ಇದೆ. ಇವತ್ತು ನನ್ನ ಮೇಲೆ ಕೂಡ ವಿಶ್ವಾಸವನ್ನು ನನ್ನ ರೈತಾಪಿ ವರ್ಗ ಮತ್ತು ಎಲ್ಲರೂ ಕೂಡ ಇಟ್ಟಿದ್ದಾರೆ. ಅವರಿಗೆ ಈ ಮಗನಾಗಿ, ಈ ಕ್ಷೇತ್ರದ ಮಗನಾಗಿ ಸೇವೆಯನ್ನು ಮಾಡ್ತಾ ಇದ್ದೀನಿ. ನೀರಾವರಿಯ ಯೋಜನೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಚರ್ಚ್ಗಳಿರ್ಬೋದು, ಮಸೀದಿಗಳಿರ್ಬೋದು, ಈ ರೀತಿಯಾಗಿ ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಮತದಾರರು ನನ್ನ ಮುಖ ನೋಡ್ತಾರೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು 5 ಗ್ಯಾರಂಟಿಗಳನ್ನು ನೋಡಿ ಕೂಡ ಇವತ್ತು ಹೆಚ್ಚಿನ ಮತಗಳನ್ನ ಕೊಟ್ಟು ಆಶೀರ್ವಾದಿಸ್ತಾರೆ ಅಂತೇಳಿ ನನಗೆ ಭರವಸೆ. ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.